ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಆಟೋದಲ್ಲಿದ್ದೀವಿ. ಸೊ ಇದು ಎಲ್ಲಿ ಗೊತ್ತಿಲ್ಲ. ನನ್ನ ಜೊತೆಗೆ ಸತೀಶ್ ಅಣ್ಣ ಇದ್ದಾರೆ. ಹಾಗೆ ಇಲ್ಲಿ ಆಟೋದವನು ರೇಡಿಯೋ ಇಟ್ಟಿದ್ದಾನೆ ಆಯ್ತಾ, ಏನು ಕೇಳಿಸ್ತಿಲ್ಲ. ಭರ್ಜರಿ ರೇಡಿಯೋ, ಒಳ್ಳೆ ಸೌಂಡ್ ಇದೆ ಮಾತ್ರ. ಬಿರಿಯಾನಿ ತರಲಿಕ್ಕೆ ಹೋಗಿದಾರ, ಇಲ್ಲಿಗೆ ಹೋಗಿದಾರ, ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಬಿರಿಯಾನಿ ಫೇಮಸ್ ಅಂತ ಇಲ್ಲಿ ಹಂಡೆಯಲ್ಲಿ ಬಿರಿಯಾನಿ ಮಾಡಿಸ್ತಾರೆ ನೋಡಿ. ಇದರಲ್ಲಿ ಬಿರಿಯಾನಿ ನೋಡಿ ಭಾರಿ ಫೇಮಸ್ ಅಂತೆ. ಅಲ್ಲಿ ಹೋಗಿ ಈಗ ಇವ್ರದ್ದು ಕೊರಿಯೋಗ್ರಫಿ ಇದೆ, ಡಾನ್ಸ್ ಮತ್ತೆಂತ ಇದೆ, ಡ್ಯಾನ್ಸಾ ಎಲ್ಲ ಡ್ಯಾನ್ಸ್ ನಾಟಕ ಎಲ್ಲ ಇದೆ ಅಂತೆ. ಹಾಗೆ ನನಗೆ ನಾಳೆದು ಪ್ರೋಗ್ರಾಮ್ ಆ್ಯಂಕರಿಂಗ್ ಇದೆ. ಸೊ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ಅವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳಿದರು. ಈಗ ಹೋಗಿ ನೋಡ್ಬೇಕು ಯಾರೆಲ್ಲ ಬಂದಿದ್ದಾರೆ, ಯಾರು ಬರಲಿಲ್ಲ ಅಂತ. ಹಾಗೆ ಮತ್ತು ಅಲ್ಲಿರೋ ಸಮಯದ ಅಭಾವ ಇದೆ. ಪಟ ಅಂತ ತಯಾರಿ ಮಾಡಿಕೊಳ್ಳೋದು. ಇವರು ಒಂದು ಕಡೆ ಕೊರಿಯೋಗ್ರಫಿ ಮಾಡಿದರೆ ನಾನೊಂದು ಕಡೆ ನಾಳೆ ಆ್ಯಂಕರಿಂಗ್ ಬಗ್ಗೆ ತಯಾರಿಯನ್ನು ಮಾಡಿಕೊಳ್ಬೇಕು. ಹಾಗೆ ಮತ್ತು ಅಲ್ಲಿ ಯಾರೆಲ್ಲ ಇದ್ದಾರೆ, ಎಂತೆಲ್ಲ ಆಗ್ತದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೀನಿ ಆಯಿತಾ. ಸದ್ಯಕ್ಕೆ ಈಗ ಇಲ್ಲಿದ್ದೀವಿ, ಫುಲ್ ಬ್ಲಾಕ್ ಆಗಿದೆ. ಇದು ಬ್ಯಾನ್ರಾ, ಅಲ್ಲಲ್ಲಿ ಟ್ರಾಫಿಕ್ ಇರ್ತದೆ ಈ ಥರ. ಮಂಗಳೂರಿಗಿಂತ ಇದು ಸೆಕೆ ಕಮ್ಮಿ ಇದೆ, ಚಳಿ ಜಾಸ್ತಿ ಇದೆ. ನನಗೆ ಸ್ವಲ್ಪ ನೀರು ಚೇಂಜ್ ಆಗಿ ಗೊತ್ತಿಲ್ಲ, ಶೀತ ಆಗೋಗಿದೆ. ಧೂಳು ಬೇರೆ ಇದೆ, ಧೂಳು. ಕೊಳಚೆ ನೀರೆಲ್ಲ ಇದರಲ್ಲಿ ಇರ್ತದೆ ಈ ಕಡೆ ಎಲ್ಲ. ಕೆಲವು ಕಡೆ ಎಲ್ಲ ಭಯಂಕರ ಸ್ಮೆಲ್ ಅಲ್ಲ ಇಲ್ಲಿ. ಪರಿಮಳ ಇದೆ, ಪರಿಮಳ ನೀರು, ಪರಿಮಳವಾದ ಕೊಳಚೆ ನೀರು. ಸ್ನಾನ ಮಾಡಬಹುದು, ಬಟ್ಟೆ ತೊಳಿಬಹುದು, ಪರಿಶುದ್ಧ ಪರಿಮಳದ ಕೊಳಚೆ ನೀರು ಇದು. ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ ಎಲ್ಲ ಯೂಸ್ ಆಗುತ್ತೆ. ಒಳ್ಳೆ ಕಲರ್ ಇದೆ ಅಲ್ಲ ಅದರಲ್ಲಿ, ಒಳ್ಳೆ ಕಲರ್, ಒಳ್ಳೆದು. ಫ್ಲೇವರ್ ಎಲ್ಲ ಉಂಟಾ? ಫ್ಲೇವರ್ ಉಂಟು, ಬ್ಲ್ಯಾಕ್ ಬೆರಿ ಫ್ಲೇವರ್. ಹಾಗೆಲ್ಲ ಸಾಧ್ಯ. ಇನ್ನೊಂದು 10 ವರ್ಷ ಹೋದ್ರೆ ಈ ಕೊಳಚೆ ನೀರು ಯಾವ ಕಲರ್ ಹೋಗ್ಬೋದಲ್ಲ, ಕಲರ್ ಚೇಂಜ್ ಆಗ್ಬೋದು. ಹಾಗೆಲ್ಲ ಆಗಿದೆ. ಇನ್ನು ಎಷ್ಟು ದೂರ ಇದೆ ಆಟೋದಲ್ಲಿ? ಒಂದು 10 ನಿಮಿಷ ಉಂಟು. 10 ನಿಮಿಷದಿಂದ ಇಳಿತದೆ ಸ್ಟೇಷನ್. ಓಕೆ, ಮತ್ತೆ ಅಲ್ಲಿಂದ ಮತ್ತೆ ಹಾಲ್ಗೆ ಹೋಗಬೇಕು. ಅಲ್ಲಿಂದ ನಡ್ಕೊಂಡ ವಾಕೇಬಲ್ 5 ನಿಮಿಷ. ಅಂದರೆ ಅಲ್ಲಿ ರೋಡ್ ಕಟ್ಟಿಂಗ್ ಕೆಲಸ ಆಗ್ತಾ ಉಂಟು, ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ನಾವು ಆ ಸೈಡಲ್ಲಿ ಅಲ್ಲ ಆಟೋದಲ್ಲಿ ಹೋಗ್ಬೋದಿತ್ತ? ಹೋಗ್ಬೋದಿತ್ತು. ನನಗೆ ಇವರು ನನ್ನನ್ನು ಸೆಲೆಬ್ರಿಟಿಯನ್ನು ನಡೆಸ್ತಾರೆ ಅಂತ ಬೇಸರ ಆಗಿತ್ತು. ಬಟ್ ಯಾವ ಸೆಲೆಬ್ರಿಟಿ ಬಂದರೂ ಈಗ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ನಡ್ಲಿಕ್ಕಿಲ್ಲ, ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ, ಸ್ವಲ್ಪ ಊಟ ಆದದಷ್ಟೇ. ನಿಮ್ಮೊಂದು ರೋಡ್ ಕ್ರಾಸ್ ಮಾಡಿ ವಾಕಿಂಗ್ ಮಾಡುವ ಅಂತ. ಹೌದು, ಹಾಗೆ ಒಳ್ಳೇದು ಅಲ್ಲ, ತುಂಬ ಒಳ್ಳೆಯದು. ಹೊಟ್ಟೆ ಎಲ್ಲ ಕರಗ್ತದೆ, ಕೊಜ್ಜೆಲ್ಲ ಕೊಲೆಸ್ಟ್ರಾಲ್ ಬರುವುದಿಲ್ಲ. ಹೌದು, ಸುಮ್ಮನೆ ಡಾಕ್ಟ್ರಿಗೆ ಹಣ ಹಾಕ್ತೇವೆ ನಾವು. ಇಂಥದ್ದೆಲ್ಲ ವ್ಯಾಯಾಮ ಮಾಡಿದರೆ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ಆಗ್ತದೆ, ಹೆಲ್ತ್ ಒಳ್ಳೆ. ಹಾಗೆ ನೋಡಿ, ಒಳ್ಳೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಸತೀಶನ್ನ, ಕೇಳಿಸ್ಕೊಳ್ಳಿ ಎಲ್ಲರೂ. ಮತ್ತೆ ಈಗ ಅಲ್ಲಿ ಹೋದ್ಮೇಲೆ ಸತೀಶನ್ನ ನಮ್ಮ ಕೈಗೆ ಸಿಗಲ್ಲ, ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಅಲ್ಲಿ ಆಟೋದಲ್ಲಿ ಆದ್ರೆ ಕರೆಕ್ಟ್ ಸಿಕ್ಕಿದ್ರಿ, ಇಲ್ಲಿ ಮತ್ತೆ ಅಲ್ಲಿ ಸಿಗಲ್ಲ. ನಾನು ಟ್ರೈನಲ್ಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅದಕ್ಕೆ ನಾನು ಸುಳ್ಳಿಯಲ್ಲಿ ಇಲ್ಲಿ ರೂಮಿಂದ ಹೊರಡೋಗಿ ಹೇಳಿದ್ರು, ಅದೆಲ್ಲ ಆಗಲ್ಲ, ಟ್ರೈನಲ್ಲಿ ಫುಲ್ ರಶ್ ಇರುತ್ತೆ ಅಂತ. ಹೋಗಿ ಟ್ರೈನ್ ನೋಡ್ತೀನಿ, ರಶ್ ಇಲ್ಲ, ಏನೂ ಇಲ್ಲ, ಖಾಲಿ ನಾವೇ ಇದ್ದೀವಿ. ಮತ್ತೆ ಇಳಿದು ಬಿಟ್ಟು ಸ್ಟೇಷನಿಂದ ನಾನು ಕುಮಾರಣ್ಣ ಮಂಗ ಮಾಡಿದ್ದು. ಹೌದು, ನಾನು ಮುಗ್ಧ ಹುಡುಗ. ಹಾಗೆ ಎಲ್ಲರೂ ಬೇಗ ಮಂಗ ಮಾಡ್ತಾರೆ ನನ್ನನ್ನು. ಮುದ್ದೆ ಹುಡುಗ ನೀನು. ಹಾಗೆ ಕರೆಕ್ಟಾಗಿ ಸಿಕ್ಕಿದ್ರು ಆಟೋದಲ್ಲಿ, ಕರೆಕ್ಟಾಗಿ ಮಾತಾಡ್ಸೋದಕ್ಕೆ ಆಯಿತು. ಮತ್ತೆ ಬಿಸಿ ಆಗ್ತದೆ. ಲೆದರ್ ಬ್ಯಾಗ್ ಓಕೆ, ಲೆದರ್ ಬ್ಯಾಗ್ ಎಲ್ಲ ಫೇಮಸ್. ಓಕೆ, ಲೆದರ್ ಬ್ಯಾಗ್ಸಿಗೆ ಈ ಪ್ಲೇಸ್, ಇಲ್ಲಿಗೆ ಏನು ಹೆಸರು? ಧಾರಾವಿ ಲೆದರ್ ಬ್ಯಾಗ್ಸ್ಗೆ ಫೇಮಸ್ ಪ್ಲೇಸ್ ಅಂತ ಇದು. ಇಲ್ಲಿ ಫುಲ್ ಕೆಲಸ ಆಗ್ತಾ ಉಂಟಂತೆ. ಸ್ವಲ್ಪ ದಿನ ತಗೊಳ್ಬೋದು. ಇದೆಲ್ಲ ಈ ಥರ ಆ ಗಾಡಿ ಹೋಗ್ಬಾರ್ದಂತ ಈ ಥರ ಹಾಕಿದಾರಲ್ಲ. ಇದು ಬ್ರಿಡ್ಜಾ? ಓಕೆ.
ಎಷ್ಟು ಹೋಗ್ಲಿಕ್ಕೆ. ಓಕೆ. ಅವರು ಸೂರ್ಯನ್ ಅಂತ ತುಂಬ ಯಾರು ಬಲ್ಪ್ ಕೊಡ್ತಾರೆ. ಹಾಂ, ಇರ್ತಾರಲ್ಲ, ಅವ್ರ ಹೆಸರು ಸೂರ್ಯಣ್ಣ ಅಂತನಾ? ಅವರಿಗೊಂದು ಹಾಯ್ ಮಾಡಿ. ಅವ್ರಿಗೊಂದು ಹಾಯ್ ಮಾಡಬೇಕಂತ ನೀವೆಲ್ಲ ಸತೀಶನ್ನು ಹೇಳಿದ್ದು. ಸೂರ್ಯನ ನಮ್ಮನ್ನು ಸುಡ್ತಾ ಇದ್ದಾರೆ. ಸಖತ್ತಾಗಿ ಹೊಡಿತಾ ಇದೆ, ಸಖತ್ತಾಗಿ ಹೊಡಿತಾ ಇದೆ ನನಗೂ ಕೂಡ. ಇವರು ಹೌದು. ಎಷ್ಟು ರೂಪಾಯಿ ಇರ್ತದೆ ಲಿಂಬು ಸರ್ಬತ್ತಿಗೆ ಇಲ್ಲಿ? 10 ರೂಪಾಯಿ. ನಾವು ರೈಲ್ವೆ ಸ್ಟೇಷನಲ್ಲಿ ಕುಡ್ದಾಯಿತು. ಹಾಗೆ ಇದು ಸುಲಭ ಶೌಚಾಲಯ. ನೆರಳಿಗೆ ಬಂತು. ಸ್ವಲ್ಪ ನೆರಳಿದೆ. ಮರ ಇದ್ದಲ್ಲಿ ನೆರಳಿರುತ್ತೆ, ನರಮಣಿ ಇದ್ದಲ್ಲಿ ಮರವನ್ನೆಲ್ಲ ಕಡಿತಾ ಇರ್ತಾನೆ. ಕಡಿಯದೆ ಬಿಟ್ಟಿರೋ ಮರಗಳಿಂದಾಗಿ ಈಗ ನೆರಳು ಸಿಗ್ತಾ ಇದೆ. ಯಪ್ಪ, ಸತೀಶನೇನೋ ಮೊಬೈಲಲ್ಲಿ ಏನೋ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲೆಲ್ಲ ದಾರಿ ಬದಿ ವ್ಯಾಪಾರಗಳು ನಡೀತಾ ಇದೆ. ಯಾವುದೋ ಗೊತ್ತಿಲ್ಲ. ಓಕೆ, ಚೆನ್ನಾಗಿದೆ. ಶೀತ ಆಗಿದೆ, ಅದು ಬಿಟ್ಟು ಈ ಥರ ಜ್ಯೂಸ್ ಕುಡಿತಾ ಏನಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಫ್ಲೇವರ್ ಜ್ಯೂಸ್ ಕುಡಿಯೋದಕ್ಕಿಂತ ಒರಿಜಿನಲ್ ಸಂಪದಲ್ಲಿ ಜ್ಯೂಸ್ ಕುಡಿಯೋದು ಒಳ್ಳೆಯದು. ಒಳ್ಳೆಯದು. ನಮಗೆ ವಿಟಮಿನ್ ಬೇಕು ಅಲ್ಲ ಬಾಡಿಗೆ. ಹಾಂ, ಸ್ಕಿನ್ ಎಲ್ಲ ಒಳ್ಳೆಯದಾಗ್ತದೆ. ಮತ್ತು ಈ ಪ್ಲೇಸ್ ಇದೆಯಲ್ಲ ಸಯನ್ ಅಂತ, ಇದು ಜ್ಯೂಸ್ ಅಂಗಡಿಗಳಿಗೆ ಫೇಮಸ್ ಆಗಿದೆ. ಲಾಸ್ಟ್ ಇಯರ್ ಕೂಡ ನಾನು ಸೇಮ್ ಪ್ರೋಗ್ರಾಮ್ ಹೋಸ್ಟ್ ಮಾಡಲಿಕ್ಕೆ ಬಂದಿದ್ದೆ. ಸೊ ಆಗ ಒಂದು ದಿನ ನಮ್ಮ ಫ್ರೆಂಡ್ ಒಬ್ಬರ ಮನೇಲಿ ಸ್ಟೇ ಆಗಿದೆ. ಅವ್ರದ್ದು ಕೂಡ ಜ್ಯೂಸ್ ಅಂಗಡಿ ಇದೆ. ಆ್ಯಂಡ್ ಹಾಗೆ ಇಲ್ಲೆಲ್ಲ ಜ್ಯೂಸ್ ಅಂಗಡಿ ಫೇಮಸ್ ನೋಡಿ, ಈ ಥರ ಇರ್ತದೆ. ಲಾಸ್ಟ್ ಇಯರ್ ಇಲ್ಲೆಲ್ಲ ಬಂದಿದ್ದೆ ನಾನು. ಬಟ್ ಈ ವರ್ಷ ಬಂದಿರೋದಕ್ಕೆ ಒಳ್ಳೊಳ್ಳೆ ಮೆಮೊರೀಸ್ ಕಲೆಕ್ಟ್ ಆಗೋದು. ಜೆರಾಕ್ಸ್ ಶಾಪ್ಸ್ ಎಲ್ಲ ಇದೆ. ದಾರಿ ಹಾಲಿಗ ಸೈನ್ ಇದೊಂದು ಹಾಲ್ ಇದೆಯಂತೆ. ಸೈನ್ ಬಸ್ ಸ್ಟಾಪ್ ಡಿಪೋ ಅಂತೆ, ಬಸ್ ಡಿಪೋ ಸೈನ್ ಇದು. ಹಾಗೆ ಓಕೆ, ಇಲ್ಲಿ ಫುಲ್ ಇದೇ ಥರ ಇದೆ, ಒಂದೇ ಥರ ಇದೆ. ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ನನಗಂತೂ ಗೊತ್ತಾಗಲ್ಲ. ಸತೀಶನ್ ಇರುವಾಗ ಭಯ ಯಾಕೆ ಅಲ್ವಾ? ಹೌದಾ? ಚಿಂತೆ ಯಾಕೆ ಮಾಡುತ್ತಿ ಚಿನ್ಮಯ? ಲಾಸ್ಟ್ ಇಯರ್ ನಾನು ಬಂದಿದ್ದಾಗ ಈ ಬಿಲ್ಡಿಂಗ್ ಒಳಗಡೆ ಫ್ರೆಂಡ್ ಮನೆ ಇದೆ, ಅಂದರೆ ಈ ಸಂಘದವ್ರದ್ದು. ಅವ್ರ ಮನೆಯಲ್ಲಿ ನಾವು ಅದೇ ಪ್ರೋಗ್ರಾಮ್ ಪ್ಲ್ಯಾನಿಂಗ್ ಅದನ್ನು ಎಲ್ಲ ಮಾಡಿದ್ವಿ. ಬಟ್ ಇವಾಗ ಎಲ್ಲ ಹಾಲಲ್ಲಿ ಇದೆ ಅಂತ ಹೇಳಿದರು. ಹಾಗೆ ಹಾಲ್ ಹತ್ರ ಹೋಗ್ತಾ ಇದ್ದೀನಿ. ಸತೀಶನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ಹೋದ್ಮೇಲೆ ನಾನು ಈ ವ್ಲಾಗನ್ನು ತುಳುವಲ್ಲಿ ಮಾಡ್ತೀನಿ ಆಯಿತಾ. ಯಾಕಂದರೆ ಇಲ್ಲಿ ಹೆಚ್ಚಿನವರಿಗೆ ಕನ್ನಡ ಬರಲ್ಲ. ಇವರು ಮುಂಬೈಯಲ್ಲಿರೋದು, ಬಟ್ ತುಳು ಬರುತ್ತೆ. ಸೊ ಈ ಕನ್ನಡ ಬರುತ್ತೆ, ಆದರೆ ಕೆಲವರಿಗೆ ಬರಲ್ಲ. ಹಾಗಾಗಿ ಮತ್ತೆ ಕಂಫರ್ಟೇಬಲ್ ಆಗಲ್ಲ ಎಲ್ಲ ವಿಷಯ ಮಾತಾಡೋದಕ್ಕೆ. ಹಾಗೆ ತುಳುವಲ್ಲಿ ಆದಷ್ಟು ಕನ್ನಡ ಟ್ರೈ ಮಾಡ್ತೀನಿ ಅಲ್ಲಿ. ಹಾಗೆ ನಿಮಗೆ ಈಗಲೇ ಹೇಳಿದ್ದು, ಸುಸ್ತಾಗ್ತಾಯಿದೆ. ಲಗೇಜ್ ಬೇರೆ ದೊಡ್ಡದಿದೆ ಅಲ್ಲ, ಹಾಗೆ ಸುಮ್ಮನೆ ತುಂಬ್ಕೊಂಡು ಬಂದಿದ್ದೀನಿ. ಯೂಸ್ ಇಲ್ಲ ಆಯಿತು, ಎಷ್ಟೊಂದು ತುಂಬ್ಕೊಂಡು ಬರಬಾರ್ದಿತ್ತು ಅಲ್ಲ ಸತ್ಸನ? ನಿಮ್ಮ ಮಾತು ಯಾವತ್ತೂ ನಂಗೆ ಕೇಳಲ್ಲ ಅಲ್ಲ. ಬರೀ ಉಪದ್ರವಣೆ ಮಾಡ್ತಾ ಇರೋದು ಆಯಿತಾ. ಪಾಪ ಸತೀಶನ್ನು ಸಹಿಸ್ಕೊಳ್ಳೋದ್ರಲ್ಲಿ ನಂಬರ್ 1. ಅದಕ್ಕೆ ಯಾವತ್ತೂ ನಾವು ಸತೀಶನಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಅವರೇ ಸಂಜೀವಣ್ಣ. ಹಾಯ್ ನಮಸ್ಕಾರ. ನಮಸ್ಕಾರ. ವಿಡಿಯೋ ವೆಲ್ಕಮ್ ಟು ಮ್ಯಾಂಗ್ಳೂರ್, ವೆಲ್ಕಮ್ ಟು ಮುಂಬೈ. ಸ್ವಲ್ಪ ಕನ್ಫ್ಯೂಸ್ ಆದ ಬ್ಲಾಗ ಬ್ಲಾಗ್ ಮಂತ ಬರ್ತೀನಿ ಬಂದಾಗ. ನನ್ನ ಪೂರ ಇರ್ನ ಕಟ್ಟಿ ಕೊರ್ದುಡ್ದು, ನನ್ನ ಇರ್ನ ಕಟ್ಟಿ ಕೊರ್ದುಡ್ದು ಮುರಳಿ ಬೈದೆ ತೆಗ್ಡೆ ಇತ್ತೆ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಒಳ್ಳೆದ ಹಾಲ. ನಾವು 2 ವರ್ಷಗಳ ಹಿಂದೆ ದಾದರಲ್ಲಿ
ಪ್ರೋಗ್ರಾಮ್ ಮಾಡಿದ್ವಿ. ಅದೇ ಹಾಲ್ ಕಿಂಗ್ ಜಾನ್ ಹೈಸ್ಕೂಲ್ ದಾದರ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಬ್ಯಾಗಲ್ಲಿ ಇಲ್ಲಿ ಸಂಜೀವನ ಕಾರಲ್ಲಿ ಇಟ್ಟಾಯಿತು. ಸಂಜೀವನ ಹೊರಡೋಲ್ಲ, ಇಲ್ಲಿ ಇವರು ತುಳು ಮಾತಾಡೋದಲ್ಲ ಜಾಸ್ತಿ ಹಿಂದಿ. ನಮ್ಮ ಪ್ರೀತಿ ಅಧ್ಯಕ್ಷರು ಇವರು, ಲೋಕಲ್ ಕಮಿಟಿ. ಅದೆಂತ 3 ಊರ ಹೆಸರು ಹೇಳಿ. ಊರು ಇದು ಸಯನ್ ಅಲ್ಲ ನಮ್ಮ ಲೋಕಲ್ ಕಮಿಟಿಯ ಊರು ಲೋಕಲ್ CST ಮೂಲ್ ಮಾನ್ಕೂರ್. ಎಸ್, CST ಮೂಲೂನ್ ಮಾನ್ಕೋಡ್. ಸೊ ಈ 3 ಊರುಗಳಿಗೆ ಸಂಬಂಧಪಟ್ಟಂಥ ಲೋಕಲ್ ಕಮಿಟಿ ಇದೆ ಕುಲಾಲ ಸಂಘದ್ದು, ಅದರ ಅಧ್ಯಕ್ಷರು ಈ ಬಾರಿ. ಸೊ ಹಾಗೆ ಭರ್ಜರಿ ತಯಾರಿಯಲ್ಲಿ ಇದ್ದಾರೆ ಈ ಸರ್ತಿ. ಇವ್ರದ್ದು ನಾಟಕ ಉಂಟಂತೆ, ಡಾನ್ಸ್ ಎಲ್ಲ ಉಂಟಂತೆ, ನೋಡುವ ಹೇಗಾಗ್ತದೆ ಅಂತ. ಕೊರಿಯೋಗ್ರಾಫರ್ ಇಲ್ಲಿದ್ದಾರೆ, ಇಲ್ಲಿದ್ದಾರೆ. ಹಾಗೆ ಹೊರಡುವಲ್ಲ, ರೆಡಿ. ನಾಳೆ ಪ್ರೋಗ್ರಾಮ್ ಎಲ್ಲ ಆಗುತ್ತೆ ಅಂತ ಹೇಳಿದರೆ ಇದೇ ಹಾಲಲ್ಲಿ, ಇದರ ಒಳಗಡೆ ಹಾಲ್ ಇದೆ. ಸಂಜೀವಣ್ಣನ ಮನೆ. ಸ್ವಾಗತ ಸುಸ್ವಾಗತ. ಸಿಕ್ಕಿದ್ದು ಕುಟ್ಲದಲ್ಲಿ, ಹಾ, ಬಂದದ್ದು ಮುಂಬೈಗೆ. ಕುಮಾರ್ ಬಿಟ್ಲ ಅವರ ಒಂದು ಪ್ರೋಗ್ರಾಮ್ ನೋಡ್ಬೇಕು ಬಹಳ ದಿನದಿಂದ ಉಂಟಲ್ಲ, ಕವರೇಜ್ ಮಾಡಿ ತುಂಬಾ ಟಾಪ್.